ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಸಿಗದ ಪರಿಹಾರ ಪಿಡಬ್ಲ್ಯೂಡಿ ಕಚೇರಿ ಪೀಠೋಪಕರಣ ಜಪ್ತಿಗೆ ನ್ಯಾಯಾಲಯ ಆದೇಶ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ನ್ಯಾಯವಾದಿಗಳಾದ ಶಿವಾನಂದ ಶಿವಯೋಗಿ ಅಡಿವೆಪ್ಪ ಸಾಗಶೆಟ್ಟಿ ಇವರ ಮಾಲೀಕತ್ವದಲ್ಲಿದ್ದ ಸುಮಾರು 3 ಎಕರೆ ಜಮೀನು ಶ್ರೀ ಬಸವೇಶ್ವರ ಸರ್ಕಲ್ ಹತ್ತಿರ ಸವದತ್ತಿ ರಸ್ತೆಯಲ್ಲಿರುವ ಜಾಗಕ್ಕೆ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಇಲ್ಲಿನ ಪಿಡಬ್ಲ್ಯೂಡಿ ಕಚೇರಿಯ ಚರಾಸ್ತಿ ಜಪ್ತಿಗೆ ನ್ಯಾಯಾಲಯವು ಆದೇಶಿಸಿದೆ. ಬೆಳಗಾವಿ ಜಿಲ್ಲಾ ನ್ಯಾಯಾಲಯದ ಸಿಬ್ಬಂದಿಯ ಜೊತೆಗೆ ಬಂದು ಪಿಡಬ್ಲ್ಯೂಡಿ ಕಚೇರಿಯ ಟ್ರೆಜರಿ, ಫ್ಯಾನ್, ಪ್ರಿಂಟರ್, ಮಾನಿಟರ್, ಮೇಜು, ಕುರ್ಚಿ, ಕಂಪ್ಯೂಟರ್, ಪೀಠೋಪಕರಣ ಮತ್ತಿತರ ವಸ್ತುಗಳನ್ನು ಹೊರಗೆ ತಂದು ಟ್ರಕ್ಕಿಗೆ ಹೇರಿದರು. ರಾಮದುರ್ಗ ಪಟ್ಟಣದಲ್ಲಿ ನೂತನ ನ್ಯಾಯಾಲಯದ ನಿರ್ಮಾಣಕ್ಕಾಗಿ ಸ್ಥಳೀಯ ನ್ಯಾಯವಾದಿಗಳಾದ ಶಿವಾನಂದ ಸಾಗಶೆಟ್ಟಿ ಎಂಬುವರ ಭೂಮಿಯನ್ನ ಸುಮಾರು 50 ಕೋಟಿ ರೂಪಾಯಿಗೆ ಭೂಸ್ವಾಧೀನ ಮಾಡಲಾಗಿತ್ತು. ಕೋರ್ಟ್ ಕಟ್ಟಡ ಪೂರ್ಣಗೊಂಡರೂ ಹಣ ನೀಡಿಲ್ಲ. 50 ಕೋಟಿ ಜೊತೆಗೆ ಬಡ್ಡಿ ಹಣ ಸೇರಿ ಸುಮಾರು 58 ಕೋಟಿ ರೂಪಾಯಿ ಹಣವನ್ನ ಇಲಾಖೆ ನೀಡಬೇಕಿದೆ. ಹಾಗೂ ಹೈಕೋರ್ಟ್ ಆದೇಶ ಇದ್ರೂ ಕೂಡ ಉಲ್ಲಂಘನೆ ಮಾಡಿದೆ. ಇದರಿಂದ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂತಹ ಪೀಠೋಪಕರಣಗಳನ್ನ ಜಪ್ತಿ ಮಾಡುವಂತೆ ಜಿಲ್ಲಾ ನ್ಯಾಯಾಲಯ ಆದೇಶ ಹೊರಡಿಸಿತ್ತು. ಅದರಂತೆ ಇಂದು ಪಟ್ಟಣದ ಮಿನಿ ವಿಧಾನಸೌಧದ ಹತ್ತಿರ ಇರುವ ಲೋಕೋಪಯೋಗಿ ಇಲಾಖೆಗೆ ಸೇರಿದ ಪೀಠೋಪಕರಣಗಳನ್ನ ಜಪ್ತಿ ಮಾಡಲಾಯಿತು. ಈ ಘಟನೆ ಕುರಿತು ಹೈಕೋರ್ಟ್ ನ್ಯಾಯವಾದಿ ಸೌರಭ್ ಮಿರ್ಚಿ ಮಾಹಿತಿ ನೀಡಿದ್ದಾರೆ. ಇಲಾಖೆಯವರು ಮತ್ತು ಸಿ ಸಾಹೇಬ್ರ ಈಗ ಏನಿಲ್ಲ ಅದಾರಲ್ಲ, ಇವ್ರದ್ದು ಪ್ರಾಪರ್ಟಿ ಅಕ್ವೈರ್ ಮಾಡಿ, ಲ್ಯಾಂಡ್ ಅಕ್ವೈರ್ ಮಾಡಿ ಅದನ್ನು ಕೋರ್ಟ್ ಇಲ್ಲೇ ರಾಮದುರ್ಗ ಕೋರ್ಟ್ ಕಾಂಪ್ಲೆಕ್ಸಿಗೆ ಲ್ಯಾಂಡ್ ಅಕ್ವೈರ್ ಆಗಿತ್ತು. ಅವಾರ್ಡ್ ಪಾಸ್ ಆಗಿ ಅದನ್ನು ಚಾಲೆಂಜ್ ಮಾಡಿ ಅವರು ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ದಾಗ ಸ್ಟೇ ಆಗಿತ್ತು. ಅಲ್ಲಿ ಹೈಕೋರ್ಟ್ದಾಗ ಕೇಸ್ ಡಿಸ್ಮಿಸ್ ಆಗಿ ನಾವು ಇಲ್ಲಿ EP ಹಾಕೊಂಡಿದ್ವಿ. EPದಾಗ ಅಟ್ಯಾಚ್ಮೆಂಟ್ ವಾರೆಂಟ್ ಇಶ್ಯೂ ಆಗಿತ್ತು. ಸಾಕಷ್ಟು ಕಾಲಾವಕಾಶ ಕೊಟ್ಟಿದ್ರು ಅವ್ರಿಗೆ ಪೇ ಮಾಡೋಕ್ಕೆ. ಅಷ್ಟು ಪೇ ಮಾಡಲಿಲ್ಲ ಅನ್ನಂತೆ ಅದಕ್ಕೆ ಇವತ್ತು ಅಟ್ಯಾಚ್ಮೆಂಟ್ ಆರ್ಡರ್ ಇಶ್ಯೂ ಆಗೈತೆ. ಒಂದು 10 ದಿನ ಆಯ್ತು ಈಗ ಆಗಿ. ಅದು ಆಗಿ ಒಂದು 10 ದಿನ ಆದಮೇಲೂ ಮತ್ತೊಮ್ಮೆ ರೀಪ್ರೆಸೆಂಟೇಷನ್ ಕೊಟ್ಟಿವಿ ನಾವು. ಕೋರ್ಟ್ ಆರ್ಡರ್ ಮಾಡಿದ್ರು ಒಂದು ರೀಪ್ರೆಸೆಂಟೇಷನ್ ಕೊಟ್ಟು ನೋಡಿರಿ ಮತ್ತು ಅಷ್ಟರೊಳಗೆ ಮಾಡ್ತೀರ ಅಂತ ಹೇಳಿ. ಅದಕ್ಕೆ ಈ ದಿನ ಅವ್ರು ಇಷ್ಟೊತ್ತಾದ್ರೂ ಮಾಡಿಲ್ಲ ಅಂಥೇಳಿ ಅಟ್ಯಾಚ್ಮೆಂಟ್ ಮಾಡೋದು. ಸರಿ, ಯಾವ ಕಾರಣಕ್ಕಾಗಿ ದಾಖಲೆ ಮಾಡಿದ್ರಿ ಕೇಸ್ ಅದೇ ನಮ್ಮ ಪ್ರಾಪರ್ಟಿ ಲ್ಯಾಂಡ್ ಅಕ್ವೈರ್ ಆಗಿತ್ತು. ಲ್ಯಾಂಡ್ ಅಕ್ವೈರ್ ಆಗಿದ್ದಕ್ಕೆ ಅವಾರ್ಡ್ ಕಾಂಪನ್ಸೇಷನ್ ಕೊಡಬೇಕಾಗ್ತದೆ. ಅದನ್ನ ಕೊಡಲಿಲ್ಲ ಅವರು. ಹಾಗೆ ಅದು ನಮ್ಗೆ ಹೆಚ್ಚಾಗೈತಿ ಅಂತ ಹೇಳ್ತಾರೆ. ನಾವು ಹಂಗೆ ನೋಡಿದರೆ ಇವರು ಅಡ್ವೊಕೇಟ್, ಇವ್ರ ಫಾದರು ಅಡ್ವೊಕೇಟ್. ಸುಮ್ಮನೆ ಕೋರ್ಟ್ ಸಂಬಂಧ ಆಗೈತೆ ಅಂತ ಹೇಳಿ ಕಮರ್ಷಿಯಲ್ ಇದ್ರೊಳಗೆ ಅದನ್ನ ಪೇ ಮಾಡ್ಬೇಕು. ಅವ್ರು ಕಮರ್ಷಿಯಲ್ ಇದ್ರೊಳಗೆ ಪೇ ಮಾಡಲಿಲ್ಲ ಅಂದ್ರೂ ಒಂದು ಸಮಾಜಕ್ಕೆ ಒಳ್ಳೇದಾಗತೈತಿ, ಕೋರ್ಟ್ ಕಾಂಪ್ಲೆಕ್ಸ್ಗೆ ಹೊಂಟೈತಿ. ಒಂದು ಒಳ್ಳೆಯ ದೃಷ್ಟಿ ಇಟ್ಕೊಂಡು ಅವರು ಎನ್ಹಾನ್ಸ್ಮೆಂಟ್ಗೂ ಹಾಕಲಿಲ್ಲ. ಮುಂದೆ ಹೈಕೋರ್ಟ್ಗೂ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಇಷ್ಟೆಲ್ಲ ಇಟ್ಕೊಂಡು ಅವರು ಇನ್ನೂ ಪೇ ಮಾಡಿಲ್ಲ. 50 ಕೋಟಿ ಅಸಲು ಕೊಡಬೇಕು. ಹಾಂ ಸರ್. ಮತ್ತು ಇಂಟ್ರೆಸ್ಟ್ ಅಂತೂ ಈಗ ಲೇಟ್ ಆಗಿದ್ದಕ್ಕೆ ಇಂಟ್ರೆಸ್ಟ್ ಏನಿಲ್ಲ ಸರ್? ಹೌದು, ಇಂಟ್ರೆಸ್ಟ್ ಇರ್ತದೆ ರೀ. ಅದೆಲ್ಲ ಕೋರ್ಟ್ ಕ್ಯಾಲ್ಕುಲೇಷನ್ ಮಾಡ್ತದೆ. ಹಾಂ.